ನನ್ನ ಮುದ್ದಾದ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏನು ಸರ್ ಇದು ಮತ್ತೆ ಬಯೋ ಪೇಪರ್ ತೆಗೆದುಕೊಂಡು ಬಂದಿದ್ದೀರಾ, ಪ್ರಿಪೇಟರಿ ಎಕ್ಸಾಮೇ ಮುಗಿದೋಯಿತು ಅಂತ ಬಹಳ ಜನಕ್ಕೆ ಚಿಂತೆ. ಬಹಳ ಅಂದರೆ ಸುಮಾರು 80% ವಿದ್ಯಾರ್ಥಿಗಳು ಇದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಚೆನ್ನಾಗಾಗಬೇಕು ಅಂದರೆ ಈ ಪ್ರತಿಯೊಂದು ಜಿಲ್ಲೆಗಳ ಸುಮಾರು 6ರಿಂದ 7 ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ಗಿಂತ ಮುಂಚೆ ನೀವು ಸಾಲ್ವ್ ಮಾಡಿದ್ದೇ ಆದರೆ ನೀವು 70 ಔಟ್ ಆಫ್ 70 ತೆಗಿಲಿಕ್ಕೆ ಆಯಿತಾ ಏನಂತೀರ ತಾವುಗಳು ಕಷ್ಟಪಡಬೇಕಾಗೇ ಇಲ್ಲ. ಯಾಕಂದರೆ ಈ 6ರಿಂದ 7 ಕ್ವಶನ್ ಪೇಪರನ್ನು ತಾವುಗಳು ಕೀ ಆನ್ಸರ್ಗಳನ್ನು ಕಂಡುಕೊಂಡ್ರೆ ಬರೆದು ಪ್ರಾಕ್ಟೀಸ್ ಮಾಡಿದರೆ ಯುವರ್ ಆನ್ಸರ್ ಪೇಪರ್ ವಿಲ್ ಬಿ ದ ಬೆಸ್ಟ್. ಆಯಿತಾ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. Anyhow, without wasting our time, let me start today's video. Second year PUC Preparatory Exam 2025 ವಿಜಯಪುರ. ಇದರ ಒಂದು ಕೀ ಆನ್ಸರ್ಗಳನ್ನು ನಾವೀಗ ನೋಡ್ತಾ ಹೋಗೋಣ. ಏನೆಲ್ಲ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ಹಾಗೂ ಯಾವೆಲ್ಲ ಪ್ರಶ್ನೆಗಳು ಬಹಳ ಸಲ ರಿಪೀಟ್ ಆಗಿವೆ ಬೇರೆ ಜಿಲ್ಲೆಗಳಲ್ಲಿ ಅಂತ. ನಮ್ಮ ಉದ್ದೇಶ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡುವಂಥದ್ದಾಗಿದೆ ಈಗ ಪ್ರೆಸೆಂಟ್. ಯಾಕಂದರೆ ಬಹಳ ಜನ ಕಮೆಂಟ್ಸಲ್ಲಿ ಸರ್ ಬರೀ ಕ್ವಶನ್ ಪೇಪರ್ ಕೊಡುವುದರಿಂದ ನಮಗೆ ಹೆಲ್ಪ್ ಆಗ್ತಾಯಿದೆ, ಆದರೆ ಕೀ ಆನ್ಸರ್ ಹುಡುಕೋದ್ರಲ್ಲಿ ಅರ್ಧ ದಿನ ಹೋಗ್ತಾ ಇದೆ. ಈ MCQsಗಳು ಹಾಗೂ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ ಬಹಳ ತೊಂದರೆ ಆಗ್ತಾಯಿದೆ ಅಂತ. ಹಾಗಾಗಿ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ. ತಾವುಗಳು ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ ಸರ್, ಎಕ್ಸಾಮ್ಗಿಂತ ಮುಂಚೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಬನ್ನಿ ಒಂದೊಂದಾಗಿ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಒಂದು 5ರಿಂದ 6 ನಿಮಿಷದಲ್ಲಿ ಸಂಪೂರ್ಣವಾದ ವಿಡಿಯೋವನ್ನು ಮುಗಿಸಿ ಕೊಡ್ತೇನೆ ಸರ್. ಸೀಡ್ ಫಾರ್ಮೇಷನ್ ವಿತೌಟ್ ಫರ್ಟಿಲೈಸೇಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಪೋಮಿಕ್ಸ್. ಕ್ವಶನ್ ನಂಬರ್ 2. 250 megasperm mother cells were gives rise to dash functional megaspores ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ 250 is the right answer. Emasculation is not required when flowers are dash ಅಂತ ಇದೆ. ರೈಟ್ ಆನ್ಸರ್ ಈಸ್ unisexual is the right answer. Question number 4. To produce 1000 sperm and 400 ova, how many spermatogonia and oogonia are required ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ is the right answer. 250 ಸ್ಪರ್ಮೆಟೋಗೋನಿಯಾ ಆ್ಯಂಡ್ 400 ಓಗೋನಿಯಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5. ದಿ ಫಸ್ಟ್ ಮೆನ್ಸ್ಟ್ರುಯೇಷನ್ ವಿಚ್ ಬಿಗಿನ್ಸ್ ಆಟ್ ಪ್ಯೂಬರ್ಟಿ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೆನಾರ್ಚ್. ಕ್ವಶನ್ ನಂಬರ್ 6. ಆಫ್ಟರ್ 1 month ಆಫ್ ಪ್ರೆಗ್ನೆನ್ಸಿ ವಿಚ್ ವೈಟಲ್ ಆರ್ಗನ್ ಈಸ್ ಫಾರ್ಮ್ಡ್ ಇನ್ ದಿ ಫೂಟಸ್. ಹೌದಲ್ವಾ? ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಹಾರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ STDs ಆರ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಕ್ವಶನ್ ನಂಬರ್ 7. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಪಿಲ್ಸ್ ಆ್ಯಂಡ್ ಗೊನೋರಿಯಾ ಏನೋ ಇದೆ ಅಲ್ವಾ ಅದು. ಕ್ವಶನ್ ನಂಬರ್ 8. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ಟೆಸ್ಟ್ ಕ್ರಾಸ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ಆ್ಯನ್ ಅನ್ನೋನ್ genotype within one breeding generation. Statement 2. Test cross is a cross between F1 hybrid and double receive parent. Here both answers are correct, my dear children. Question number 8. Right answer is option A. Question number 9. A DNA segment has a total of 1000 nucleates, out of which 240 of them are adenine containing nucleotides. How many guanine bases this DNA segment possesses ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ 260 is the right answer. ಕ್ವಶನ್ ನಂಬರ್ 10, my dear children. The most accepted line of descent in human evolution is dash. Question number 10. Right answer is C. Option C is the right answer. Question number 11. Right answer is ಏನಪ್ಪ ಇದು ಸೆಲ್. ಎಸ್. ಕ್ವಶನ್ ನಂಬರ್ 11. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12. ಸೆಲೆಕ್ಟ್ ದಿ ಮಿಸ್ ಮ್ಯಾಚ್ ಅಂತ ಇದೆ. ಎಲ್ಲದು ಬಹಳ ಕರೆಕ್ಟಾಗಿದೆ. ಇದರಲ್ಲಿ ಒಂದು ತಪ್ಪಿದೆ. ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಇದೆ ಅಲ್ವಾ, ಅದು ತಪ್ಪಾಗಿದೆ. ಐ ಥಿಂಕ್
ಸಿಟ್ರಿಕ್ ಆ್ಯಸಿಡ್ ಇರಬೇಕು ಇದಕ್ಕೆ. ಹಾಗಾಗಿ ಸಿ ಅನ್ನುವಂಥದ್ದು ತಪ್ಪು ಆನ್ಸರು ಆಯಿತಾ. ಸಿ ಅನ್ನೋದೇ ಇಲ್ಲಿ ಉತ್ತರ ಆಗಿರುತ್ತೆ. 13th ಕ್ವಶನ್, ದಿ ಕಟಿಂಗ್ ಆಫ್ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್ಸ್ ಬಿಕಮ್ ಪಾಸಿಬಲ್ ವಿತ್ ದಿ ಡಿಸ್ಕವರಿ ಆಫ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14, ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೆಪ್ಸ್ ಇನ್ ಮೆರೋಕ್ಸ್ ಚೈನ್ ರಿಯಾಕ್ಷನ್ ಅಂತ ಇದೆ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಆಯಿತಾ. ಡಿ ನ್ಯಾಚುರೇಷನ್, ಇನೀಲಿಂಗ್, ಎಕ್ಸ್ಟೆನ್ಷನ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 15, ವಿಚ್ ಕಂಡೀಷನ್ ಇನ್ಹ್ಯಾಬಿಟ್ ಡಿಕಂಪೋಸಿಷನ್ ಅಂತ ಇದೆ. ಲೋ ಟೆಂಪ್ರೇಚರ್ ಆ್ಯಂಡ್ ನ್ಯೂಬಿಸಿಸ್ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ. ಕ್ಷಮಿಸಬೇಕು, 5 ನಿಮಿಷ ದಾರ್ತು ಪ್ರೀತಿಯ ವಿದ್ಯಾರ್ಥಿಗಳೇ. ಉದ್ದೇಶ ಆನ್ಸರ್ ಕೊಟ್ಟುಬಿಟ್ರೆ ಹುಡುಕೋದು ತಪ್ಪದಲ್ಲ ನೀವು ಅಂತ. ಕ್ವಶನ್ ನಂಬರ್ 16, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡ್ಯಾಶ್ ಇಸ್ ದ ನ್ಯೂ ಓರಲ್ ಅಂತ ಇದೆ ಅಲ್ವಾ. 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸಹೇಲಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17, ಡ್ಯಾಶ್ ಈಸ್ ಯೂಸ್ಡ್ ಟು ಇಮ್ಯುನ್ಯೂ ಅಂತ ಇದೆ ಅಲ್ವಾ. ಅದಕ್ಕೆ ಸರಿಯಾದ ಉತ್ತರ ಸೈಕ್ಲೋಸ್ಪೋರಿನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ. ಎ ಫಿಶ್ ಥಾಟ್ ಟು ಬಿ ಎಕ್ಸ್ಟಿಂಕ್ಟ್ ಆ್ಯಂಡ್ ಕಾಟ್ ಇನ್ ದ ಸೌತ್ ಆಫ್ರಿಕಾ ಇನ್ 1938 ಈಸ್ ಅ ಡ್ಯಾಶ್. ಕ್ವಶನ್ ನಂಬರ್ 18, ರೈಟ್ ಆನ್ಸರ್ ಈಸ್ ಕೊಲಖಾಂತ್ ಈಸ್ ದ ರೈಟ್ ಆನ್ಸರ್. ಫಸ್ಟಿಗೆ ಅಲ್ವಾ ಅದು. ನೆಕ್ಸ್ಟ್, ದ ರೀಜನ್ಸ್ ವಿತ್ ವೆರಿ ಹೈ ಲೆವೆಲ್ಸ್ ಆಫ್ ದ ಸ್ಪೀಸೀಸ್ ರಿಚ್ನೆಸ್ ಆ್ಯಂಡ್ ಹೈ ಡಿಗ್ರಿ ಆಫ್ ಎಂಡಿಮಿಸಮ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಈಸ್ ದ ರೈಟ್ ಆನ್ಸರ್. ನೇಮ್ ದ ಡಿಸೀಸ್ ದಟ್ ಕ್ಯಾನ್ ಬಿ ಕ್ಯೂರ್ಡ್ ಥ್ರೂ ಜೀನಿ ಥೆರಪಿ ಅಂತ ಇದೆ ಅಲ್ವಾ. ಅದು SCID ಅಂತ ಇದೆ ಅಲ್ವಾ, ಸೆಕೆಂಡರಿ ಇಮ್ಯುನೋಡಿಸೆನ್ಸಿ ಅದು ಆಯಿತಾ, SCID. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ. ದಯವಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉಚಿತವಾಗಿ ನಮ್ಮ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಇಂಗ್ಲೀಷಲ್ಲಿ ಬಹಳ ವೀಕ್ ಇದ್ದವರಿಗೆ ಪ್ರತಿಯೊಂದು ಈ ವಿಡಿಯೋದ ಕೆಳಗಡೆ ದೋಸ್ ಆರ್ ವೀಕ್ ಇನ್ ಲೆಟರ್ ರೈಟಿಂಗ್, ದೋಸ್ ಆರ್ ವೀಕ್ ಇನ್ ಪ್ಯಾಸಿವ್ ವಾಯ್ಸ್, ದೋಸ್ ಆರ್ ವೀಕ್ ಇನ್ ಡೈಲಾಗ್ ರೈಟಿಂಗ್, ದೋಸ್ ಆರ್ ವೀಕ್ ಇನ್ ಗ್ರಾಮರ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ಆಯಿತಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಲಿಂಕ್ಸ್ಗಳನ್ನು ನೀಡಿದ್ದೇನೆ. ಪ್ಲೀಸ್ ಯುಟಿಲೈಸ್ ದೋಸ್ ವಿಡಿಯೋಸ್, ದೋಸ್ ಲಿಂಕ್ಸ್ ಆ್ಯಂಡ್ ಗೆಟ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್.